गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। परम पूज्य प्रातस्मरणीय ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ತ್ರಿಕರಣಪೂರ್ವಕವಾಗಿ ಹೊರಮಟ್ಟು ತತ್ಸ್ವರೂಪರೆಯಾಗಿ ಲೋಕಹಿತವನ್ನು ಬಯಸುತ್ತಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ತ್ರಿಕರಣಪೂರ್ವಕವಾಗಿ ಹೊರಮಟ್ಟು ಈ ಮಂಗಲಮಯ ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾದ ಜಗನ್ಮಾತೆ ದಾನಮ್ಮ ತಾಯಿಯ ಪಾದಾರವಿಂದಗಳಲ್ಲಿಯೂ ಏಕದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಈ ರಾಮಪುರ ಗ್ರಾಮದ ಕ್ಷೇತ್ರಾಧಿಪತಿಯಾದಂಥ ಬಬಲಾದಿ ಸದಾಶಿವಪ್ಪ ಅವರ ಪಾದಾರವಿಂದಗಳಲ್ಲಿ ಕೂಡ ಕೊಡಮಟ್ಟು ಅದರಂತೆ ಈ ಮಂಗಲಮಯ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರ ಅಂತಃಕರಣದಲ್ಲಿ ಸದಾ ಸ್ವಯಂ ಪ್ರಕಾಶನಾಗಿ ಬೆಳಗುತ್ತಿರುವ ಆ ಪರಮಾತ್ಮನಿಗೂ ಕೊಡಮಟ್ಟು ಶಿವಸ್ವರೂಪಿಗಳೇ ತಮಗೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯ ಪರ್ಯಂತರವಾಗಿ ಸುಮಾರು 3 ದಿವಸಗಳ ಪರ್ಯಂತರವಾಗಿ ಯಾವ ಜಗಜ್ಜನನಿ ತಾಯಿ ಗುಡ್ಡಾಪುರದ ದಾನಮ್ಮ ದೇವಿಯ ಪುರಾಣವನ್ನು ಆಧಾರವಾಗಿಟ್ಟುಕೊಂಡು ವಿಷಯವನ್ನ ಪ್ರತಿಪಾದನಾ ಮಾಡ್ತಾ ಬಂದಿದ್ದೇವೆ. ತಾವು ಅದನ್ನ ಕೇಳ್ತಾ ಇದ್ದೀವಿ. ಸಾಮಾನ್ಯವಾಗಿ ನಿನ್ನಿನ ದಿವಸ ನಮ್ಮ ಕಥಾನಾಯಕರಾದ ಜಗನ್ಮಾತೆಯ ದಾನಮ್ಮ ದೇವಿಯ ವಿಷಯವನ್ನು ಬಂದಾಗ ದಾನಮ್ಮ ದೇವಿ ಅವತಾರ ತೊಡಲು ಎಲ್ಲಿ ನಿನ್ನಿನ ದಿವಸ ತಾಯಿ ಯಾವ ಉಮರಾಣಿ ಗ್ರಾಮದ ಅನಂತರಾಯ ಹಾಗೂ ಶಿರಸಮ್ಮನವರ ಒಂದು 2 ದಂಪತಿಗಳ ಉದರದಲ್ಲಿ ಇಲ್ಲಿ ತಾಯಿ ಜನಿಸ್ತಾ ಇದ್ದಾಳ ಅಂತ ಕೇಳ್ತಾ ಇದ್ದೇವೆ. ನಿನ್ನಿನ ದಿವಸ ಏನಾಗಿತ್ತು ಅಂತ ಕೇಳಿದ್ರೆ ಆ ಜಗನ್ಮಾತೆ ಸರಸಮ್ಮನ ಗರ್ಭದಲ್ಲಿ ಜ್ಯೋತಿಯ ರೂಪವಾಗಿ ಪ್ರವೇಶವಾದಳು ಅಂತ ನೀನು ಕೇಳಿದಲ್ಲ. ಹಂಗೆ ಲೆಕ್ಕಿಡ್ರಿ ಹಿಂದಿನ ನಿನ್ನೆ ದಿವಸ ತಾಯಿ ಎಲ್ಲಿ ಬಂದಳು ಅಂತ ಕೇಳಿದ ಕೈಲಾಸದಿಂದ ಆ ಜಗನ್ಮಾತೆ 1000 ಬೆಳಕಲಿಕ್ಕಿಂತಲೂ ದೂರವಾದ ಬೆಳಕಿನಿಂದ ಒಂದು ದೀಪದ ರೂಪದಿಂದ ಬಂದು ಸಣ್ಣ ದೀಪವಾಗಿ ಆ ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿದಳ ಅಂತ ನಿನ್ನೆ ಕೇಳಿ. ನಿಜವಾಗಿಯೂ ಕೂಡ ಇಲ್ಲಿ ಸರಸಮ್ಮ ನಂತರಾಯ ಈ ಸುದ್ದಿ ಗೊತ್ತಾಯ್ತು, ಎಲ್ಲರಿಗೂ ಬಹಳ ಸಂತೋಷ ಆಯ್ತು.